ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೋಮೋ ನೋಡ್ತಿದ್ರೆ ಕ್ಲಿಯರಾಗಿ ಗೊತ್ತಾಗ್ತದೆ ಅಲ್ಲಿ ಶೋಭಾ ಶೆಟ್ಟಿ ಅವರೆಲ್ಲೂ ಕೂಡ ಕಾಣಿಸ್ಕೊತಿಲ್ಲ. ಸೊ ಇವರೇನು ಸೀರಿಯಲ್ ರೀತಿಯಲ್ಲಿ ಎಳಿತಾ ಇದ್ರು ಆ ಒಮ್ಮನ್ನ ಒಂದು ಇಶ್ಯೂನ ಇಟ್ಕೊಂಡು. ಆ್ಯಂಡ್ ಅದನ್ನು ಇಲ್ಲಿಗೆ ಎಂಡ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಒಂದು ಅಪ್ಡೇಟು, ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ, 110% ಗ್ಯಾರಂಟಿ. ಓಕೆ, ಸೊ ಇವಾಗ ಪ್ರೋಮೋ ಬಗ್ಗೆ ಮಾತಾಡೋದಾದರೆ, ಪ್ರೋಮೋದಲ್ಲಿ ನಿಮ್ಗೆ ಗೊತ್ತಿರೋಂಗೆ ಒಂದೆರಡು ತಂಡಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಲಾಸ್ಟ್ ಏನು ಮಹಾರಾಜ ಮತ್ತು ಯುವರಾಣಿ ತಂಡದಲ್ಲಿ ಸೇರಿಕೊಂಡಿದ್ರು, ಸೊ ಅವರೇ ಕಂಟಿನ್ಯೂ ಆಗ್ತಾಯಿದ್ರೆ. ಒಂದು ಮಾತ್ರ ಚೇಂಜ್ ಇದೆ. ಯುವರಾಣಿ ಒಂದು ತಂಡದಲ್ಲಿದ್ದಂತಹ ಶೋಭಾ ಬದಲು ಈ ಕಡೆ ಇದ್ದಂಥ ಧನರಾಜ್ ಅವರು, ಮಂಜು ಜೊತೆ ಇದ್ದಂಥ ಧನರಾಜ್ ಅವರು ಈ ಕಡೆ ಇವಾಗ ಯುವರಾಣಿ ಒಂದು ತಂಡದಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಬಟ್ ಯುವರಾಣಿ ಮಹಾರಾಜ ಅಲ್ಲಿಗೆ ಎಂಡ್ ಆಗಿರುವಂಥದ್ದು. ಬಟ್ ಇವ ತಂಡಗಳ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. 6 ಜನದ 2 ತಂಡಗಳು ಮಾಡಿದ್ದಾರೆ. ಎರಡೂ ತಂಡಗಳಿಗೂ ಕೂಡ ಒಂದೊಂದು ಚಟುವಟಿಕೆ ಕೊಟ್ಟಿದ್ದಾರೆ. ಅದೇನು ಅಂತಂದರೆ, ಇಡೀ ವಾರಕ್ಕೂ ಕೂಡ ಒಂದು ಚಟುವಟಿಕೆ ಇದು. ಇವಾಗ ಬಿಗ್ ಬಾಸ್ ಮನೆ ಅನ್ನೋದು ಒಂದು ಸುದ್ದಿ ಅಥವಾ ಮನೋರಂಜನೆ ವಾಹಿನಿಯಾಗಿ ಕನ್ವರ್ಟ್ ಆಗಿದೆ. ಆ್ಯಂಡ್ ಈ ಒಂದು ಟಾಸ್ಕ್ ಏನಿರುತ್ತಲ್ಲ, ಇದು ಇಡೀ ವಾರ ಇರುತ್ತೆ. ಆ್ಯಂಡ್ ಈ ಒಂದು ಟಾಸ್ಕಲ್ಲಿ ವಿನ್ ಆಗುವಂಥವ್ರು ನೇರವಾಗಿ ಒಂದು ರೀತಿಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಒಂದು ಆಯ್ಕೆ ಆಗ್ಬೋದು, ಅಥವಾ ಈ ಟಾಸ್ಕ್ ಏನಿದೆ ವಾರದ ಟಾಸ್ಕು, ಇದು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಪರಿಣಾಮ ಬೀರುತ್ತೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಮೊದಲೇ ಹೇಳ್ದಂಗೆ ಒಂದು ಸುದ್ದಿ ಅಥವಾ ಮನೋರಂಜನೆ ವಾಹಿನಿಯಾಗಿ ಬಿಗ್ ಬಾಸ್ ಮನೆ ಕನ್ವರ್ಟ್ ಆಗಿದೆ. ಇಲ್ಲಿ 2 ಚಾನಲ್ಗಳನ್ನು ರೆಡಿ ಮಾಡಿದ್ದಾರೆ. ಒಂದು ಡಿ ಟಿ ವಿ ಅಂತ, ಇನ್ನೊಂದು MM TV ಅಂತ. ಸೊ ಆಯಾ ಒಂದು ತಂಡಗಳಿಗೆ ಒಂದೊಂದು TV ಇರುತ್ತೆ, ಒಂದು ರೆಡ್, ಇನ್ನೊಂದು ಬ್ಲೂ ಆಗಿ. ಸೊ ಈ ಒಂದು ವಾರದಲ್ಲಿ ಯಾರು ಹೆಚ್ಚಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಥವಾ ಯಾರು ಚೆನ್ನಾಗಿ ಒಂದು ಪ್ರೋಗ್ರಾಮ್ಗಳನ್ನ ನಡೆಸ್ಕೊಡ್ತಾರೆ, ಸೊ ಅದ್ರ ಮೇಲೆ ಜಿಯೋ ಸಿನಿಮಾದಲ್ಲಿ ಜನಗಳೇ ವೋಟ್ ಮಾಡಿ ಒಂದು ಯಾವ ಮಾಧ್ಯಮ ಅದು ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಟ್ಟಿರುತ್ತೆ, ಯಾವುದು ಜಾಸ್ತಿ ಇಷ್ಟ ಆಗಿರುತ್ತೆ, ಸೊ ಅವರೇ ಡಿಸೈಡ್ ಮಾಡ್ತಾರೆ ಯಾರು ವಿನ್ ಆಗ್ತಾರೆ ಅಂತ. ಓಕೆ, ಆದರೆ ಇಲ್ಲಿ ಒಳಗಡೆ ನಡೀತಿರುವಂಥ ಡಿಸ್ಕಷನ್ ನೋಡ್ತಾ ಇದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು. ಕೆಲವರ ವಿಚಾರಗಳನ್ನು ತೊಗೊಂಡ್ರೆ ಇದು ಬಿಕಾಸ್ ಆಫ್ ನಾನು ಹೇಳ್ತಿರೋದು ಏನಕ್ಕೆ ಅಂದರೆ, ಇಲ್ಲಿ ಜನಗಳೇ ಡಿಸೈಡ್ ಮಾಡೋದ್ರಿಂದ ಸೊ ಕೆಲವರ ವಿಷಯಕ್ಕೆ ಹೋಗದೆ ಇರೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಐಶ್ವರ್ಯ ಅವರೊಂದು ಮಾತು ಹೇಳ್ತಾರೆ, ಹೂಸು ಹನುಮ ಬರೀ ಹಾಡು ಆಡ್ಕೊಂಡು ಇಡೀ ಮನೆಯೇ ಗೆದ್ದೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಆದರೆ ಅವರ ವೀಕ್ನೆಸ್ಗಳು ಆಲ್ರೆಡಿ ಗೊತ್ತಾಗಿದೆ ಅನ್ನೋ ಒಂದು ಮಾತು ಹೇಳ್ತಿದ್ದಾರೆ. ಆ್ಯಂಡ್ ನಿಮ್ಗೆ ಗೊತ್ತಿರೋಂಗೆ ಆಲ್ರೆಡಿ ಹನುಮಂತನಿಗೆ ಯಾವ ಮಟ್ಟಕ್ಕೆ ಸಪೋರ್ಟ್ ಇದೆ ಅಂತ ಗೊತ್ತಿದೆ ಹೊರಗಡೆಗೆ. ಓಕೆ, ಮೇ ಬಿ ಅವ್ರಿಗೂ ಒಂದು ಚಿಕ್ಕ ಮಟ್ಟಿಗೆ ಒಂದು ರೀತಿಯಲ್ಲಿ ಅಂದಾಜು ಇರುತ್ತೆ. ವೀಕೆಂಡಲ್ಲಿ ಅಲ್ಲಿ ಬರೋವಂಥ ಕ್ಲಾಪ್ಸ್ಗಳು ಆಡಿಯನ್ಸಿಂದ ಅದಾದ್ರೂ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಹನುಮಂತನ ವಿಚಾರನ ಟಚ್ ಮಾಡಬಾರ್ದಾಗಿತ್ತು. ಅದು ಓಕೆ, ಒಳಗಡೆ ಟಾಸ್ಕ್ ವಿಚಾರದಲ್ಲಿ ಯಾರಾದರೂ ಬೇರೆಯವ್ರು ಬಂದು ಪಾಯಿಂಟ್ಸ್ ಕೊಟ್ಟರೆ ಅದನ್ನು ಟಚ್ ಮಾಡ್ಬೋದಿತ್ತು. ಬಟ್ ಜನಗಳ ಒಂದು ವೋಟಿಂಗ್ ಪ್ರಕಾರ ಟಾಸ್ಕ್ ವಿನ್ನರ್ ಮಾಡ್ತಾರೆ ಅಂತಂದರೆ, ಸೊ ಜನಗಳಿಗೆ ಆಲ್ರೆಡಿ ಹನುಮಂತನ ಮೇಲೆ ಸಿಕ್ಕಾಪಟ್ಟೆ ಒಂದು ಪ್ರೀತಿ ಇದೆ. ಸೊ ಅಲ್ಲಿ ಐಶ್ವರ್ಯ ಅವರು ಅವನ ಒಂದು ವಿಚಾರ ಟಚ್ ಮಾಡಿರೋದ್ರಿಂದ ಇವಾಗ ಆಟೋಮೆಟಿಕ್ಕಾಗಿ ಐಶ್ವರ್ಯ ಮೇಲೆ ಮತ್ತು ಆ ಒಂದು ತಂಡ ಏನಿದೆ, ಸೊ ಅದ್ರ ಮೇಲೆ ಕೋಪ ಬಂದು ಅವರಿಗೆ ವೋಟ್ ಮಾಡದೆ ಇರೋ ರೀತಿಯಲ್ಲಿ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಐಶ್ವರ್ಯ ಅವರು ಈ ಒಂದು ವಿಷಯನ ಟಚ್ ಮಾಡಬಾರ್ದಾಗಿತ್ತು ಅಂತ ನನಗನ್ಸುತ್ತೆ. ಆ್ಯಂಡ್ ಅಲ್ಲಿ ಯಾರು ನಮ್ಮ ಚೈತ್ರ ಅವರು ಕೂಡ ಇಲ್ಲಿ ಗೌತಮಿನ ಒಂದು ವಿಷಯನ ಇಟ್ಕೊಂಡು ವಾದ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಈ ಒಂದು ಟಾಸ್ಕಲ್ಲಿ 9:30 ಬ್ರೇಕಿಂಗ್ ನ್ಯೂಸ್ ಇರುತ್ತೆ. ಆ್ಯಂಡ್ ನಮ್ಮ ಹನುಮಂತು ಆ್ಯಂಡ್ ಇನ್ನು ವಿಕ್ರಮ್ ಅವರು ಕೂಡ ಅಲ್ಲಿ ಶೆಫಾಗಿ ಕಾಣಿಸ್ಕೊತಿದ್ದಾರೆ ಅಡುಗೆ ಮನೆಯಲ್ಲಿ. ಸೊ ಅಡುಗೆ ಒಂದು ಬೊಂಬಾಟ್ ಭೋಜನ ಅಂತೇನು ಕೆಲವೊಂದು ಪ್ರೋಗ್ರಾಮ್ ಬರುತ್ತಲ್ಲ, ಸೊ ಆ ರೀತಿಯಲ್ಲಿ ಒಂದು ಅಡುಗೆ ಪ್ರೋಗ್ರಾಮ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇದೇ ರೀತಿಯ ಬೇರೆ ಒಂದು ರೀತಿಯಲ್ಲಿ ಒಂದು ಪ್ರೋಗ್ರಾಮ್ಗಳನ್ನ ನಿಮಗೆ ಈ ವಾರದಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಆ ಒಂದು ವಿಚಾರನ ಇಟ್ಕೊಂಡು ಡೈಲಿ ವೋಟಿಂಗ್ ಮಾಡೋದಿರುತ್ತೆ ಅಥವಾ ಒನ್ ಟೈಮ್ ವಾರದ ಕೊನೆಯಲ್ಲಿ ಮಾತ್ರ ವೋಟಿಂಗ್ ಮಾಡೋದಿರುತ್ತೆ ಅನ್ನೋದು ಕೂಡ ನೀವು ಜಿಯೋ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಅದರ ಬಗ್ಗೆ ಅಪ್ಡೇಟ್ ಏನಾದರೂ ಕೂಡ ನಾನು ತಿಳಿಸ್ತೀನಿ ನಿಮಗೆ. ಬಟ್ ನಾನು ಹೇಳಕ್ಕೆ ಹೊಂಟಿದ್ದು ಅದೇ, ನಾನು ಮುಂಚೆ ಹೇಳಿದ್ನಲ್ಲ, ಕೆಲವೊಂದು ವಿಚಾರಗಳನ್ನು ಬಿಟ್ಟರೆ ಅವ್ರಿಗೆ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐಶ್ವರ್ಯ ತುಂಬ ಚೆನ್ನಾಗೇ ಮಾತುಗಳು ಆಡ್ತಾರೆ ಕೆಲವೊಂದು. ಸೊ ಬಟ್ ಅದನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಬೇಕಾಗುತ್ತೆ. ಬಟ್ ಇದು ಅಂದರೆ ನಾನು ಹೇಳ್ತಿರುವಂಥದ್ದು ಜನಗಳೇ ಡಿಸೈಡ್ ಮಾಡೋದ್ರಿಂದ ಹನುಮಂತನ ವಿಚಾರ ಟಚ್ ಮಾಡಬಾರ್ದಾಗಿತ್ತು ಅನ್ನೋದು ನನ್ನ ಅನಿಸಿಕೆ. ಮೇ ಬಿ ಅದೇ ಅವರಿಗೆ ಒಂದು ರೀತಿಯ ಹೊಡೆತ ಬೀಳ್ಬೋದು. ಇಂಥ ಟೈಮಲ್ಲಿ ಹಾನೆಸ್ಟ್ ಆಗಿರೋದಕ್ಕಿಂತ ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿ ಡಿಸಿಷನ್ ತೊಗೊಳ್ಳೋವಂಥದ್ದು ಮುಖ್ಯ ಅಂತ ನನಗನ್ಸುತ್ತೆ. ಆ್ಯಂಡ್ ಈ ಒಂದು TV ಮಾಧ್ಯಮಗಳ ಏನು ಸಂಸ್ಥಾಪಕರಿರ್ತಾರೆ ಅವ್ರು ಯಾರು ಅನ್ನೋದು ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸದ್ಯಕ್ಕೆ ನನಗನ್ಸಿರೋದು ನಾವು ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.